ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾಳೆಯ ಸಂಚಿಕೆ ಅಂತೂ ಸಿಕ್ಕಾಪಟ್ಟೆ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಿರೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರೆಯಬೇಡಿ. ಸಂಚಿಕೆ ಶುರುವಿನಲ್ಲಿ ಇನ್ನೇನು ಗೌರಿ ಮನೆಯಲ್ಲಿ ಕೆಲಸ, ಅಪ್ಪ ಅಮ್ಮನ ಮನೆಗೆ ಹೋಗಿ ತನ್ನ ಒಂದು ಕೆಲಸನ ಮಾಡಿ ಮುಗಿಸಿ ಇನ್ನೇನು ಬಸ್ ಸ್ಟ್ಯಾಂಡಿಗೆ ಬಂದಿರ್ತಾಳೆ. ಅಲ್ಲಿ ಕೆಲವೊಂದು ಪುಡಿ ರೋಡಿಗಳು ಈ ಕಡೆ ಗೌರಿನ ಚೇಸ್ತಿರುವಾಗ ಈ ಕಡೆ ವಿವೇಕ್ ಅವ್ರು ಬಂದು ಕಾಪಾಡ್ತಾರೆ. ಗೌರಿನ ಕಾಪಾಡ್ಬಿಟ್ಟು ಸೇಫ್ ಆಗಿ ತನ್ನ ಹೆಂಡತಿ ಇವಳು ಅಂತ ತಟ್ಟಿ ಹೇಳ್ಕೊಂಡು ತನ್ನ ಹೆಂಡತಿನ ಸೇಫ್ ಆಗಿ ಕಾರಲ್ಲಿ ಹತ್ತಿಸ್ಕೋತಾನೆ. ಮನೆಯಲ್ಲಿ ಇಷ್ಟೆಲ್ಲ ಕೂಡ ರದ್ದಂತ ಆದ್ರೂ ಕೂಡ ವಿವೇಕ್ ಮಾತ್ರ ಗೌರಿನ ಪರ್ಸನಲ್ ಆಗಿ ಮಾತ್ರ ಯಾರ ಕೈಗೂ ಒಪ್ಸಕ್ ಇಷ್ಟ ಇಲ್ಲ. ತನ್ನ ಹೆಂಡತಿಯಾದಂತ ಗೌರಿನ ಬಹಳ ಒಂದು ಹುಷಾರಾಗಿ ಕಾಪಾಡ್ಕೋತಾನೆ ಅಂತ ಹೇಳ್ಬೋದು. ಹಾಗಾಗಿ ಗೌರಿ ಒಂದಷ್ಟು ಮಾತುಗಳನ್ನ ಕಾರಲ್ಲಿ ಕುತ್ಕೊಂಡಾಗ ಈ ಕಡೆ ವಿವೇಕ್ ಡ್ರೈವಿಂಗ್ ಮಾಡ್ತಿರ್ತಾರೆ. ಈ ಕಡೆ ಗೌರಿ ಪಟಪಟ ಅಂತ ಒಂದು ಮಾತುಗಳನ್ನ ಉದುರಿಸ್ತಿರ್ತಾಳೆ. ಅಲ್ಲ ವಿವೇಕ್ ಸರ್, ಮನೇಲಿ ನೋಡಿದ್ರೆ ನಾನು ನನ್ನ ಹೆಂಡತಿನೇ ಅಲ್ಲ ಅಂತ ಹೇಳ್ತೀರಿ. ಈ ರೋಡಲ್ಲಿ ಇನ್ಯಾರಾದ್ರೂ ರೋಡಿಗಳು ಚೇಸ್ ಮಾಡಕ್ ಬಂದ್ರೆ, ನನ್ನನ್ನ ಹೇಳ್ಸಕ್ ಬಂದ್ರೆ ಅವರಿಂದ ನನ್ನ ರಕ್ಷಣೆ ಮಾಡ್ತೀರಿ. ಇನ್ನೊಂದ್ ಕಡೆ ನನ್ನ ಯಾರೋ ರೇಗ್ಸೋದು ಅಂತ ಹೊಡೆದಾಡಿ ಬಡ್ದಾಡಿ ಎಲ್ಲರೂ ಹತ್ರ ಫೈಟ್ ಮಾಡಿ ನನ್ನನ್ನು ಕಾಪಾಡ್ತೀರಾ. ಅಧಿಕಾರ ಇಲ್ಲ ಅಂದ್ಮೇಲೆ ರಕ್ಷಣೆ ಮಾಡುವಂತ ಹಕ್ಕು ಎಲ್ಲಿಂದ ಬಂತು ಸರ್? ಸಿಟ್ಟೆಲ್ಲ ಯಾರಿಗೆ ಸೇರಿದು ಅಂತ ಈ ಕಡೆ ಗೌರಿ ವಿವೇಕ್ ಡ್ರೈವಿಂಗ್ ಮಾಡುವಾಗ ಪ್ರಶ್ನೆ ಮಾಡ್ತಿರುವಾಗ ಈ ಕಡೆ ವಿವೇಕ್ಗಂತೂ ಆ ಒಂದು ಕ್ಷಣದಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲಿಲ್ಲ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ. ವಿವೇಕ್ ಅವರಿಗೆ ಒಂದು ಕಾಲ್ ಬರುತ್ತೆ. ಯಾಕೆ ಕಾಲ್ ಮಾಡಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಪದೇ ಏನು ಕಾಲ್ ಮಾಡ್ತಿದ್ಯಾ? ಸುಮ್ಮನೆ ತಲೆ ತಿನ್ಬೇಡ, ಸುಮ್ಮನೆ ಕಾಲ್ ಕಟ್ ಮಾಡು ಅಂತ ಹೇಳ್ಬಿಟ್ಟು ಆ ಕಾಲನ್ನ ಕೂಡ ಕಟ್ ಮಾಡ್ತಾರೆ. ಈ ಕಡೆ ಗೌರಿ ಮೇಲಿರುವಂತ ಸಿಟ್ಟನ್ನ ಗೌರಿಗೆ ಗೌರಿಗೆ ಎದುರು ಮಾತಾಡೋ ಒಂದು ಸಿಚುವೇಶನ್ ಇರಲ್ಲ ಈ ಕಡೆ ನಮ್ಮ ವಿವೇಕ್ ಅವ್ರಿಗೆ. ಹಾಗಾಗಿ ಫೋನ್ ಅಲ್ಲಿ ಗೌರಿ ಮೇಲಿರುವಂತ ಕೋಪನ ಆ ಒಂದು ಫೋನ್ ಮಾಡಿರುವಂತ ವ್ಯಕ್ತಿ ಹತ್ರ ತಿಳಿಸ್ಕೊತಾರೆ. ನನ್ಗೆಲ್ಲ ಗೊತ್ತು, ನಾನು ಮಾತಾಡೋದು ಇಷ್ಟ ಆಗ್ತಿಲ್ಲ ಅಂತ, ಅದಕ್ಕೆ ಫೋನ್ ಅಲ್ಲಿ ಮಾತಾಡೋದು ಆತರ ಅವ್ರಿಗೆ ಹೇಳಿರೋದು. ನನ್ ಮೇಲೆ ಸಿಟ್ಟುನ ಅವ್ರ ಮೇಲೆ ತೀರ್ಸ್ಕೊಂಡಿದ್ರ ಅಂತ ಈ ಕಡೆ ಗೌರಿ ಮನದೆಲ್ಲ ಹೇಳ್ಕೊತಿರ್ತಾಳೆ. ಒಳಗೊಂತರ ಹೊರಗೊಂತರ, ನೋಡೋಣ ಎಷ್ಟು ದಿನ ಹಿಂಗೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಕೂಡ ಮನಸ್ಸಲ್ಲಿ ಅನ್ಕೊಂಡು ಸೈಲೆಂಟ್ ಆಗ್ತಾಳೆ. ನೀನು ಈ ಕಡೆ ವಿವೇಕ್ ಬರುವಂತ ಟೈಮ್ ಅಂದ್ರೆ ಮನೆಗೆ ಬರುವಂತ ಸಮಯ ಕೂಡ ಆಗಿರುತ್ತೆ. ಈ ಕಡೆ ಗೌರಿ ಕೂಡ ಬರುವಂತ ಸಮಯ ಆಗಿರುತ್ತೆ. ಈ ಕಡೆ ಸರಿತಾ ಅವರು ಮನೆಯಲ್ಲಿ ಎಲ್ಲರೂ ಕೂಡ ನೆನೆ ಸಂಚಿಕೆಯಲ್ಲಿ ಹೇಳಿರ್ತಾರೆ ಗೌರಿ ಹತ್ರ ಯಾರು ಕೂಡ ಮಾತಾಡಬಾರ್ದು ಅಂತ. ಹಾಗಾಗಿ ಈ ಕಡೆ ಚಂಚಲ ಹತ್ರ ಬಂದು ಕೇಳ್ತಾರೆ, ಆಶಾ ಹತ್ರ ಬಂದು ಕೇಳ್ತಿರ್ತಾರೆ. ನಾನು ಹೇಳಿದ್ ನೆನಪಿದೆಯಲ್ಲ, ಗೌರಿ ಬಂದ ಮೇಲೆ ಯಾರು ಕೂಡ ಗೌರಿ ಹತ್ರ ಮಾತಾಡಬಾರ್ದು. ಇನ್ ಕೇಸ್ ಯಾರಾದ್ರೂ ಮಾತಾಡ್ತಾರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸರಿತಾ ಎಲ್ರಿಗೂ ಕೂಡ ಆರ್ಡರ್ ಮಾಡಿರ್ತಾಳೆ. ಹಾಗಾಗಿ ಎಲ್ರು ಕೂಡ ಇಲ್ಲ ನಾವು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಓಕೆ ಅಂತ ಹೇಳಿರ್ತಾರೆ. ಸೊ ಈ ಕಡೆ ಇನ್ನೇನು ಎಂಟ್ರಿ ಆಗ್ತಾರೆ. ಕಾರು ಬಂದು ನಿಲ್ಲತ್ತೆ. ಗೌರಿನ ಪಿಕಪ್ ಮಾಡ್ಕೊಂಡು ಬಂದಿರ್ತಾರೆ ಈ ಕಡೆ ವಿವೇಕ್ ಅವರು. ಈ ಕಡೆ ಅದನ್ನ ನೋಡ್ಬಿಟ್ಟು ಗೌರಿ ಒಂದು ವಿವೇಕನ ಕಾರಲ್ಲಿ ಇಳಿಯೋದನ್ನ ಸರಿತಾ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾರೆ. ಹಾಗೇನೆ ಗೌರಿ ಇಳ್ಕೊಂಡು ಮನೆಗೆ ಎಂಟ್ರಿ ಕೊಡ್ತಾಳೆ. ಇನ್ನೇನು ಗೌರಿ ವೆನಿಟಿ ಬ್ಯಾಗ್ ಇರುತ್ತಲ್ಲ ಅಲ್ಲೇ ಕಾರಲ್ಲೇ ಬಿಟ್ಟು ಬಂದಿರ್ತಾಳೆ. ಹಾಗಾಗಿ ಈ ಕಡೆ ವಿವೇಕ್ ಅವರು ಗೌರಿ ಒಂದೆರಡು ಬ್ಯಾಗ್ ಅನ್ನ ಕೂಡ ಒಳ್ಳೆ ಮಾಲಿ ತರ ಗೌರಿ ಹಿಂದ್ಗಡೆ ಅವಳ ಒಂದೆರಡು ಬ್ಯಾಗ್ ಅನ್ನ ಕೂಡ ಎತ್ಕೊಂಡ್ ಬಂದಿರ್ತಾರೆ. ಆ ಒಂದು ಸಿಚುವೇಶನ್ ನೋಡ್ಬಿಟ್ಟು ಈ ಕಡೆ ಚಂಚಲ, ನೋಡ್ದ್ಯಾ ಮಾತಾಡ್ಬೇಡ ಅಂತ ಹೇಳ್ದೆ, ಈ ಕಡೆ ನಿನ್ ಮಗನ ಬಗ್ಗೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟಿಯಲ್ಲ, ನೋಡ್ದ್ಯಾ ಅವ್ನು ಹಮಾಲಿಯಾಗಿ ಬಂದಿದ್ದಾನೆ, ನೋಡು ಅಲ್ಲಿ ಬ್ಯಾಗ್ ಎಲ್ಲ ಎತ್ಕೊಂಡ್ ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿದ್ರೆ ಈ ಕಡೆ ಗೌರಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ತಾಳೆ. ಇನ್ನೇನು ಗೌರಿ ಎಂಟ್ರಿ ಕೊಡ್ತಾಳೆ. ಯಾರು ಕೂಡ ಮಾತಾಡಲ್ಲ, ಬಂದು ಎಲ್ಲರೂ ಕೂಡ ನೋಡ್ತಾಳೆ. ಒಂದ್ಸಲ ಯಾರು ಕೂಡ ಮಾತಾಡೋ ಸಿಚುವೇಶನ್ ಇರಲ್ಲ. ಸೊ ಗೌರಿ ಐ ಡೋಂಟ್ ಕೇರ್ ಅಂತ ಹೇಳ್ಬಿಟ್ಟು ತನ್ನ ರೂಮಿಗೆ ತಾನು ಹೋಗ್ತಾಳೆ. ಈ ಕಡೆ ವಿವೇಕ್ ಎಂಟ್ರಿ ಕೊಡ್ತಾನೆ. ತನ್ನ ಕೈಯಲ್ಲಿ ಗೌರಿಯ ಒಂದು ವೆನಿಟಿ ಬ್ಯಾಗು ಮತ್ತೆ ಅವಳ ಒಂದು ಕಿಟ್ ಬ್ಯಾಗ್ ಕೂಡ ಇರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಸರಿತಾ ಗುರಾಯಿಸ್ತಿರುವಾಗ ತೆಗ್ದು ಅಲ್ಲೇ ಬಿಸಾಕ್ತಾನೆ. ಅಲ್ಲ ಅವಳು ಮರ್ತು ಬಂದಿದ್ಲು, ಅದಕ್ಕೆ ತಗೊಂಡ್ ಬಂದೆ ಅಂತ ಹೇಳಿದಾಗ ವಾವ್ ಫ್ಯಾಂಟಾಸ್ಟಿಕ್. ನೋಡಿದ್ರಾ ಅದಕ್ಕೆ ನೋಡಿದ್ರ ಮಗ ಹೇಗೆ ಸಿಚುವೇಶನ್ ಕವರ್ ಮಾಡ್ದ ಅಂತ, ಪಾಯಿಂಟ್ ಅಂತ ಹೇಳಿದಾಗ ಸುಮ್ನೆ ಏನೋ ಹೇಳ್ಬೇಡ ಚಂಚಲ ಅಂತ ಹೇಳಿ ಈ ಕಡೆ ಸರಿತಾ ಅವರು ಚಂಚಲಕ್ಕೆ ಹೇಳ್ತಿರ್ತಾರೆ. ನನ್ನ ಮಗನ್ಗೆ ಯಾರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅಷ್ಟೆಲ್ಲ ನಿಮ್ಮ ಮಗನ್ಗೆ ಚೆನ್ನಾಗಿ ಗೊತ್ತಿದ್ರೆ ನಿಮ್ಮ ಇವಳು ಗೌರಿನ ಹೇಗೆ ಕಾರಲ್ಲಿ ಕರ್ಕೊ ಬಂದ, ಅದು ಕೂಡ ಅವಳು ಕೈಯಲ್ಲಿರುವಂತ ಬ್ಯಾಗ್ ಅನ್ನ ಎಲ್ಲ ಕೂಡ ಒಳ್ಳೆ ಹಮಾಲಿ ತರ ಕೈಯಲ್ಲಿ ಹಿಡ್ಕೊ ಬಂದಲ್ಲ, ಅದು ಹೇಗೆ ಅಂತ ಹೇಳಿದಾಗ ಈ ಕಡೆ ಸರಿತಾ ಕೆಂಡ ಮಂಡಲ ಆಗ್ತಾಳೆ. ಬೇಕು ಅಂತಾನೆ ಈ ಕಡೆ ಚಂಚಲ ಸರಿತಾ ಮನ್ಸನ್ನ ಕೆಡಿಸ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಚಂಚಲ ಅಂತೂ ಸಿಕ್ಕಾಪಟ್ಟೆ ಸರಿತನ ಮನ್ಸನ್ನ ಕೆರಳಿಸ್ತಿರ್ತಾಳೆ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೊಂದ್ ಕಡೆ ಈ ಕಡೆ ಗೌರಿಯ ತಂಗಿ ಅವಳ ಮಾವನ ಮಗನ ಜೊತೆ ಜಾಗಿಂಗ್ ಎಲ್ಲ ವರ್ಕೌಟ್ ಮಾಡಿಸಿರ್ತಾಳೆ. ತುಂಬಾ ಟಾರ್ಚರ್ ಅನ್ಸಿರುತ್ತೆ. ಇವನು ಕವನ ಬರೆಯುವಂತ ಒಂದು ಅತ್ತೆ ಮಗನಿಗೆ ಕವನ ಬರೆಯುವಂತ ಒಂದು ಅಭ್ಯಾಸ ಇರುತ್ತೆ. ಆದ್ರೆ ಈ ಕಡೆ ಗೌರಿ ತಂಗಿಗೆ ಇದೆಲ್ಲ ಅದು ಚಿನ್ನುಗೆ ಇದೆಲ್ಲ ಅಭ್ಯಾಸ ಇರಲ್ಲ. ಈ ಕಡೆ ಇವನು ಮಾವನ ಮಗ ಅಂತೂ ರೋಸತ್ ಹೋಗ್ತಿರ್ತಾನೆ. ಈ ಕಡೆ ಬೈತಿರ್ತಾಳೆ ಇವಳು ಅವಳು ಗೌರಿ ತಂಗಿ ಚಿನ್ನು. ಆದ್ರೂ ಕೂಡ ಇವನು ನನ್ನ ಕವನ ಬರ್ದಿರೋ ಕವನ ತುಂಬಾ ಚೆನ್ನಾಗಿದೆ ಅಂದಾಗ, ನಿನ್ ಕವನ ಓದಕ್ ನನ್ನ ಹತ್ರ ಅಂತೂ ಟೈಮ್ ಇಲ್ಲ, ತುಂಬಾ ಕೆಟ್ಟದಾಗಿದೆ ಅಂತ ಹೇಳಿದಾಗ, ನನ್ನ ಕವನ ಓದಿರೋ ಒಂದು ಹೆಣ್ಣು ನನ್ನ ಲೈಫಲ್ಲಿ ಬಂದೇ ಬರ್ತಾಳೆ, ಇವತ್ತೆಲ್ಲ ನಾಳೆ ಬಂದೇ ಬರ್ತಾಳೆ ಅಂತ ಈ ಕಡೆ ಕನ್ಸ್ ಕಾಣ್ತಿರ್ತಾನೆ ಅಂತಾನೆ ಹೇಳ್ಬೋದು. ಅದೊಂದು ಸಿಚುವೇಶನ್ ನಡೆಯುತ್ತೆ.
ಚಿನ್ನು ಚಿನ್ನು ಇನ್ನೊಂದು ಕವನ ಹೇಳ್ತೀನಿ ಕಣೆ ಅಂದಾಗ ಕವನನ ಮತ್ತೆ ಕವನ ಹೇಳ್ತೀಯ ಅಬ್ಬಬ್ಬಾ ನನ್ಗೆ ಸಹಿಸ್ಕೊಳಕ್ಕಾಗಲ್ಲ, ನನ್ಗಂತೂ ಕವನ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ. ಅದು ಯಾವಳು ಎಲ್ಲಿದ್ದಾಳೋ ಏನೋ ಅಂತ ಹೇಳ್ಬಿಟ್ಟು ಕವನ ಕೇಳುವಂತ ಒಂದು ಹೆಣ್ಣು ಎಲ್ಲಿದ್ದಾಳೋ, ನಿನ್ನ ಪ್ರೀತಿಯಿಂದ ಕವನ ಕೇಳೋಳು ಎಲ್ಲಿದ್ದಾಳೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿ ಒಂದು ಹೆಣ್ಣು ಪ್ರತ್ಯಕ್ಷ ಆಗ್ತಾಳೆ. ಇವನ ಕವನನ ಇಷ್ಟಪಟ್ಟು ಓದುವಂತ ಒಂದು ಹೆಣ್ಣಾಗಿರ್ತಾಳೆ. ಅವಳನ್ನ ಫೇಸ್ ರಿವೀಲ್ ಆಗಿರಲ್ಲ, ಬಟ್ ಇವನ್ ಕವನನ ಎಲ್ಲ ಕೂಡ ಓದಿ ಒಂದು ಇದಾಗಿರುತ್ತೆ ಅಷ್ಟೇ. ಸೊ ಆ ಒಂದು ಹೆಣ್ಣು ನಾಳೆ ಎಂಟ್ರಿ ಆಗ್ತಾಳೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಆಗುತ್ತೆ. ಇದಾದ ನಂತರ ಸೊ ಇನ್ನೊಂದ್ ಕಡೆ ಈ ಕಡೆ ಗೌರಿ ಮನೆಗೆ ಬಂದಿರ್ತಾಳೆ. ಅಜ್ಜಿಗೆ ಟೀ ಕೊಡ್ಬೇಕಾಗಿರುತ್ತೆ. ಟೈಮಿಂಗ್ಸ್ ಪ್ರಕಾರ ಎಲ್ಲಿಗೂ ಕೂಡ ಅವ್ರವ್ರಿಗೆ ಆದಂತಹ ಟೇಸ್ಟ್ಗೆ ತಕ್ಕಂತೆ ಈ ಕಡೆ ಗೌರಿ ಕೊಡ್ತಿರ್ತಾಳೆ. ಸೊ ಅಯ್ಯೋ ಅಜ್ಜಿಗೆ ಟೀ ಕೊಡಬೇಕು, ಇಲ್ಲಾಂದ್ರೆ ಅವ್ರಿಗೆ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಗಡಿಬಿಡಿ ಮಾಡ್ಕೊಂಡು ಈ ಕಡೆ ಅಜ್ಜಿಗೆ ಟೀ ಮಾಡ್ಕೊಂಡು ತಗೊಂಡು ಹೋದ್ರೆ ಅಜ್ಜಿ ತಗೊಳಕ್ ಹೋಗ್ತಾಳೆ. ಆಗ ಈ ಕಡೆ ಸರಿತವ್ರು ಹೇಳಿರ್ತಾರಲ್ವಾ, ಅವಳ ಹತ್ರ ಮಾತಾಡಿದ್ರೆ ಅಥವಾ ಅವಳ ಕೈಯಿಂದ ಏನಾದ್ರು ತಿಂದ್ರೆ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ. ಹಾಗಾಗಿ ಒಂದ್ಸಲ ತಗೋತಾಳೆ, ಆ ಕಡೆ ಈ ಕಡೆ ಬಗ್ಗೆ ನೋಡ್ತಾಳೆ. ತಗೊಳ್ಳೋಂತ ಮನ್ಸಿರುತ್ತೆ ಅಜ್ಜಿಗೆ, ಆದ್ರೆ ಗೌರಿ ತಗೊಳ್ಳಿ 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 ಅಂತ ಹೇಳ್ಬಿಟ್ಟು ಅಜ್ಜಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ತಗೊಂಡಿರೋ ಕೈಯಿಂದ ಮತ್ತೆ ಆ ಟೀ ಗ್ಲಾಸ್ ನ ವಾಪಸ್ ಅಲ್ಲೇ ಇಟ್ಬಿಡ್ತಾಳೆ. ಯಾಕಂದ್ರೆ ಈ ಕಡೆ ಸರಿತಾ ಬಗ್ಗೆ ನೋಡ್ತಾಳೆ, ಯಾರು ಮಾತಾಡ್ತಾರೋ ಏನು ಅಂತ. ಸರಿ ಅಜ್ಜಿಗೆ ಏನೋ ಇದಾಗಿದೆ ಅಂತ ಕನ್ಫ್ಯೂಷನ್ ಅಲ್ಲಿ ಹೋಗ್ತಾಳೆ. ಯಾಕೆ ಅಜ್ಜಿ ತಗೋತಿಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ಆಶಾ ಅವ್ರಿಗೆ ತಗೊಂಡು ಹೋಗ್ತಿರ್ತಾಳೆ. ಆಶಾ ಅವರಿಗೆ ಕೊಡ್ತಾರೆ. ಆಶಾ ಅವರು ಕೂಡ ಮಾತಾಡ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಈ ಕಡೆ ಸರಿತಾ ಅವರು ಒಂದು ಷರತ್ ಹಾಕಿರೋದ್ರಿಂದ ಏನೋ ಒಂದು ಫೋನ್ ಅಲ್ಲೇ ಕೈಯಲ್ಲಿರುತ್ತೆ. ಹಲೋ 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 ನೆಟ್ವರ್ಕ್ ಸಿಗ್ತಿಲ್ಲ, ಬಂದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಕಡೆ ಗೌರಿಗೆ ಈ ತರ ಮಾತಾಡಲ್ಲ ಸರಿತಾ ಅವರು ಈ ತರ ಷರತ್ ಹಾಕಿದ್ರೆ ಅಂತ ಹೇಳಕ್ಕೂ ಕೂಡ ಒಂದು ಹೇಳೋಕೆ ಧೈರ್ಯ ಇಲ್ದಾನೆ ಒಂದು ಅವಾಯ್ಡ್ ಮಾಡ್ತಿರ್ತಾರೆ. ಈ ಕಡೆ ಮತ್ತೆ ಗೌರಿಗೆ ಬೇಸರ ಆಗುತ್ತೆ. ಅಲ್ಲ ಅಜ್ಜಿ ಕೊಟ್ಟರು ಹೀಗೆ ಮಾಡ್ತಾರೆ, ಈ ಕಡೆ ಸರಿತಾ ಅವರು ಕೊಟ್ಟರು, ಈ ಕಡೆ ಆಶಾರಿ ಕೊಟ್ಟರು ಈ ತರ ಮಾಡ್ತಾರಲ್ಲ, ಏನಕ್ಕೆ ಇರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ತುಂಬಾ ಬೇಸರ ಆಗುತ್ತೆ. ಈ ಕಡೆ ತಾತನು ಕೂಡ ಹೋದ್ರು ಕೂಡ ತಾತನು ಕೂಡ ಏನೋ ಒಂದು ಫೋನ್ ಬರ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಿಸಿ ತರ ತೋರಿಸ್ಕೊತಾರೆ. ಈ ಕಡೆ ಗೌರಿಗೆ ಯಾರು ಕೂಡ ಮನೆಯಲ್ಲಿ ಮುಖ ಕೊಟ್ಟು ಮಾತಾಡ್ತಿರಲ್ಲ. ಸೊ ಇನ್ನೇನು ಎಲ್ಲ ಫೈನಲ್ ಆಗುತ್ತೆ. ಚಂಚಲ್ ಅವರಿಗೆ ಕೊಡಕ್ ಹೋಗ್ತಾರೆ. ಚಂಚಲ್ ಅವರು ಕಾಫಿನ ಇಸ್ಕೊಂಡು ಅವರ ಒಂದು ವ್ಯಂಗ್ಯವಾದ ಮಾತನ್ನ ಶುರು ಮಾಡ್ತಾರೆ. ಏನ್ ಗೌರಿ ಯಾರು ಮಾತಾಡ್ತಿಲ್ವಾ? ಇಲ್ಲಿ ಈ ತರ ಆಗಿದೆ ಸರಿತಾ, ಯಾರ ಹತ್ರ ನಿನ್ನ ಹತ್ರ ಯಾರು ಮಾತಾಡಬಾರ್ದು ಅಂತ ಇದ್ ಮಾಡಿದ್ದಾರೆ, ಷರತ್ ಮಾಡಿದ್ರೆ ನಿನ್ನ ಹತ್ರ ಯಾರು ಮಾತಾಡಲ್ಲ, ನೀನ್ ಇಲ್ಲೇ ಒಂಟಿ, ಇಲ್ಲೇ ಬಿದ್ದು ಸಾಯ್ತೀಯಾ ಇಲ್ಲ ಮನೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿರ್ತೀಯ ನೋಡು ಅಂದಾಗ ನನಗೆ ಇಲ್ಲೇ ಇರ್ಬೇಕು ಅಂತ ಆಸೆ, ಹಾಗೇನೆ ಮನೇಲೂ ಕೂಡ ಇರ್ಬೇಕು ಅಂತ ಆಸೆ. ನನಗೆ ಗಂಡನ ಮನೆ ಮತ್ತೆ ತವ್ರ ಮನೆ ಎರಡೂ ಮನೆ ಕೂಡ ಬೇಕು. ನಿಮ್ ತರ ಗಂಡನ ಮನೆ ತೊರೆದ್ಬಿಟ್ಟು ತವ್ರ ಮನೆ ಸೇರ್ಕೊಳ್ಳುವಂತ ಕೆಟ್ಟ ಕ್ಯಾಟಗರಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಚಂಚಲನ್ಗೆ ಎದುರುತ್ತರ ಕೊಡ್ತಾಳೆ. ಈ ಕಡೆ ಗೌರಿ. ಆಗ ಈ ಕಡೆ ಚಂಚಲನ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಏನೇ ನನ್ಗೆ ಈ ತರ ಉತ್ತರ ಕೊಡ್ತೀಯಾ, ನಿನ್ನ ಬಾಳು ನಾಯಿ ಗೋಳು ಅಂತ ಹೇಳ್ಬಿಟ್ಟು ಈ ಕಡೆ ಚಂಚಲ ಕೂಡ ಒಂದಷ್ಟು ಕೀಳು ಮಾತುಗಳನ್ನ ಕೂಡ ಈ ಕಡೆ ಗೌರಿ ಹತ್ರ ಬಳಸಿರ್ತಾರೆ. ಗೌರಿ ಯಾವ್ದಕ್ಕೂ ಕೂಡ ಐ ಡೋಂಟ್ ಕೇರ್ ಅಂತ ಹೇಳ್ಬಿಟ್ಟು ಎದುರುತ್ತರವನ್ನ ಕೊಟ್ಟು ಏಟಿಗೆ ಎದುರು ಏಟು ಅನ್ನೋ ತರ ಒಂದು ಮಾತನ್ನ ಆಡ್ತಿರ್ತಾರೆ. ಮತ್ತೆ ಈ ಕಡೆ ಗೌರಿ ಇದ್ದವಳು ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿ ಆಶಾ ಕೊಡಕ್ ಹೋಗ್ತಾರೆ. ಆಶಾ ಮತ್ತೆ ಎಷ್ಟು ಸಲ ಅಂತ ಅವಾಯ್ಡ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಈ ಕಡೆ ಆಶಾಗೆ ತಡ್ಕೊಳಕ್ಕಾಗಲ್ಲ. ಅಲ್ಲಿ ಒಂದು ಪೇಪರ್ ಇರುತ್ತೆ, ಪೆನ್ ಇರುತ್ತೆ. ಆ ಪೇಪರಲ್ಲಿ ಬರ್ದು ಕೊಡ್ತಾಳೆ. ನೋಡು ಈ ತರ ಸರಿತಾ ಅವರು ಈ ತರ ಹೇಳಿದರೆ ನನ್ನ ಹತ್ರ ಮಾತಾಡಬಾರ್ದು ಅಂತ ಷರತ್ ಹಾಕಿದ್ರೆ, ಹಾಗಾಗಿ ನಾನು ಮಾತಾಡ್ತಿಲ್ಲ ಅಷ್ಟೇನೆ ಅಂತ ಹೇಳಿ ಬರೆದು ಹೋಗಿರ್ತಾಳೆ. ಆ ಬರೆಯೋಕಿನ ಮುಂಚೆ ಈ ಕಡೆ ಗೌರಿ ತುಂಬಾ ಫೀಲ್ ಮಾಡ್ತಾರೆ. ನನಗೆ ಈ ಮನೆಯಲ್ಲಿ ನನ್ನವರು ಅಂತ ಯಾರು ಇಲ್ಲ, ನೀವಾದ್ರೂ ಇದ್ರಂತ ಖುಷಿ ಪಡ್ತಿದ್ದೆ, ಇವಾಗ ನೀವು ನನ್ನ ಜೊತೆ ಮಾತಾಡಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಈಗ ಒಂದು ಲೆಟರ್ನ ಬರೆದು ಕೊಟ್ಟು ಹೋಗಿರ್ತಾರೆ. ಸೊ ಆ ಒಂದು ಲೆಟರ್ ಬರೆದು ಕೊಟ್ಟು ಹೋಗಿದ್ಮೇಲೆ ಈ ಕಡೆ ಗೌರಿಗೆ ಫೀಲ್ ಆಗುತ್ತೆ. ಸೊ ಅತ್ತೆ ಕಡೆಯಿಂದ ಅಂದ್ರೆ ಸರಿತಾ ಅವ್ರ ಕಡೆಯಿಂದ ಯಾರು ಕೂಡ ಈ ಮನೆಯಲ್ಲಿ ಮಾತಾಡಲ್ಲ ಅನ್ನೋದು ಗೊತ್ತಾಗತ್ತೆ. ಮೊದಲೇ ಗೌರಿಗೆ ಒಂಟಿತನ ಇರುತ್ತೆ ಈ ಮನೆಯಲ್ಲಿ. ಈಗ ಫಸ್ಟ್ ಆಫ್ ಆಲ್ ಈಗ ಸರಿತಾ ಅವರು ಎಲ್ರಿಗೂ ಕೂಡ ಹೇಳಿರೋದ್ರಿಂದ ಈ ಕಡೆ ಗೌರಿ ಸಿಕ್ಕಾಪಟ್ಟೆ ಸಫರ್ ಮಾಡ್ತಿರ್ತಾರೆ, ಫೀಲ್ ಮಾಡ್ತಿರ್ತಾರೆ. ಈ ಕಡೆ ಗೌರಿ ಮನಸ್ಸಿಗೆ ತುಂಬಾ ಬೇಸರ ಆಗುತ್ತೆ, ಯಾರು ಕೂಡ ಮಾತಾಡ್ತಿರಲ್ಲ ಅಂತ. ಸೀದಾ ಈ ಕಡೆ ವಿವೇಕ್ನ ಹತ್ರ ಕಾಲ್ ಕಿತ್ಕೊಂಡು ಜಗಳಕ್ಕೆ ಹೋಗಾದ್ರೂ ಮಾತಾಡ್ಬೇಕು ಅಂತ ರೂಮಿಗೆ ಬಂದಾಗ ಅವನು ಏನೋ ಒಂದು ಡ್ರಾಯಿಂಗ್ ನ ಮಾಡಿರ್ತಾನೆ. ಅಂದ್ರೆ ಈ ಕಡೆ ಗೌರಿಯ ಒಂದು ಸಪೋರ್ಟ್ ತಗೋಬಾರ್ದು ಅಂತ ತಾನೇ ಒಂದು ಡಿಸೈನ್ ನ ಮಾಡ್ತಿರ್ತಾನೆ. ಅದು ಫೇಲ್ ಆಗ್ಬಹುದು ಅನ್ನೋ ಒಂದು ಊಹೆನೂ ಕೂಡ ಈ ಕಡೆ ವಿವೇಕ್ಗಿರಲ್ಲ. ಗೌರಿ ಸಹಾಯ ತಗೊಂಬಾರ್ದು, ನಾನೇ ಗೌರಿ ಸಹಾಯ ಇಲ್ದಾನೆ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಸ್ಕ್ರೀನ್ ಅನ್ನ ಹಾಕೊಂಡು ಡಿಸೈನ್ ಅನ್ನ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಈ ಕಡೆ ಗೌರಿ ರೂಮಿಗೆ ಹೋಗ್ತಾಳೆ. ಆ ಕಡೆ ನೋಡಿದಾಗ ಈ ಕಡೆ ತಿರುಗಿಸ್ಕೊಂತಾನೆ ಆ ಒಂದು ಟ್ರೈಪಾಡ್ ನ. ಗೌರಿ ಬಗ್ಗೆ ನೋಡಕ್ ಹೋದಾಗ ಮತ್ತೆ ಆ ಕಡೆ ತಿರುಗಿಸ್ಕೊತಾನೆ. ಮೇಲಿಂದ ಬಗ್ಗೆ ನೋಡಿದಾಗ ಮತ್ತೆ ಬಗ್ಗಿರೋ ತರ ಈ ಕಡೆ ಕಾರ್ನರ್ ಮಾಡಿ ತಿರ್ಸ್ಕೊತಾನೆ. ಇವ್ಳು ಯಾವುದೇ ತರ ನೋಡಕ್ ಹೋದ್ರು ಕೂಡ ಆ ಒಂದು ಏನ್ ಡಿಸೈನ್ ಮಾಡ್ತಿದ್ದಾನೆ ಅದನ್ನ ತೋರ್ಸೋದಿಕ್ ಮಾತ್ರ ಈ ಕಡೆ ವಿವೇಕ್ ರೆಡಿ ಇರಲ್ಲ. ಒಳ್ಳೆ ಕೋಳಿ ಜಗಳ ಮಾಡ್ಕೊಳ್ಳೋ ತರ ಇಬ್ರು ಮಾಡ್ಕೊತಿರ್ತಾರೆ ಅಂತ ಹೇಳ್ಬೋದು ಮನ್ಸಲ್ಲಿ. ಸೊ ಈ ಕಡೆ ಗೌರಿ ಅಂತೂ ಮೇಲೆ ಕೆಳಗೆ ಹಾಸಿಗೆ ಬೆಡ್ ಮೇಲೆ ಹತ್ತಿ ಬಗ್ಗಿ ನೋಡಕ್ ಹೋದ್ರು ಕೂಡ ಈ ಕಡೆ ವಿವೇಕ್ ಮಾತ್ರ ಗೌರಿಗೆ ತೋರಿಸಬಾರ್ದು, ಗೌರಿ ನೋಡಬಾರ್ದು, ಇದನ್ನ ಏನ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ತಿರ್ಗ್ಸೋದ್ ಮಾಡ್ತಿರ್ತಾನೆ. ಅದೊಂಥರ ಕಾಮಿಡಿ ಸಿಚುವೇಶನ್ ಅಂತಾನೆ ಹೇಳ್ಬೋದು.
ಅವನು ಅಲ್ಲಿ ಒಂದು ಇದು ಡಿಸೈನ್ ಬರೀತಿರುವಾಗ ಈ ಕಡೆ ಕೆಳಗಡೆಯಿಂದ ಮಲ್ಕೊಂಡು ಕೂಡ ಟ್ರೈ ಮಾಡ್ತಾಳೆ. ಕಾಲ್ ಮೇಲ್ ಮಾಡಿ ತಲೆ ಕೆಳಗೆ ಮಾಡಿದ್ರು ಅಥವಾ ತಲೆ ಮೇಲ್ ಮಾಡಿ ಕಾಲ್ ಕೆಳಗೆ ಮಾಡಿದ್ರು, ಏನೇ ಕೂಡ ಹರಸಾಹಸ ಮಾಡಿದ್ರು ಈ ವಿವೇಕ್ ಮಾತ್ರ ಬಿಡ್ತಿರಲ್ಲ ನೋಡೋದಕ್ಕೆ. ಆ ಕಡೆ ಇವಳು ನೋಡ್ತಾಳೆ ಅಂದ ತಕ್ಷಣ ಆ ಕಡೆ ತಿರ್ಗಿಸ್ಕೊಳ್ಳೋದು, ಈ ಕಡೆ ತಿರ್ಗಿಸ್ಕೊಳ್ಳೋದು, ಈ ತರನೇ ಮಾಡ್ತಿದ್ರೆ ಒಂದಷ್ಟು ಕಾಮಿಡಿ ಸಿಚುವೇಶನ್ ಅಂತಾನೆ ಹೇಳ್ಬೋದು. ಓಹೋ, ನಾನ್ ಡಿಸೈನರ್ ಆಗಿ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಹೇಳೋದಕ್ಕೆ ತಾವೇ ಮಾಡ್ತಿದಾರೇನೋ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಿರುವ, ಈ ಕಡೆ ಅನ್ಕೊಂಡು ಈ ಕಡೆ ತನ್ ಪಾಡಿಗೆ ತಾನು ವಿವೇಕ್ ಕೆಲಸ ಮಾಡ್ತಿರ್ತಾರೆ. ನಿಮಗೆ ಅಂತ ಲೆವೆಲ್ ಕಲೆವರೆ ಗೊತ್ತಿದ್ಯಾ ಕಿತಾಪತಿ ಸರ್ ಅಂತ ಈ ಕಡೆ ಸುಮ್ನೆ ಕಾಲ್ ಕರ್ಕೊಂಡು ಬೇಕು ಅಂತಾನೆ ಈ ಕಡೆ ವಿವೇಕ್ ಕೇಳೋ ತರ ಮಾತಾಡ್ತಿರ್ತಾರೆ ಈ ಕಡೆ ಗೌರಿ ಅವರು. ಆಕ್ಚುಲಿ ನಮ್ಮ ವಿವೇಕರು ರೂಮ್ ಒಳಗಡೆ ಹೆಂಡತಿ ಜೊತೆ ಅಂದ್ರೆ ಗೌರಿ ಜೊತೆ ಬೇರೆ ತರ ಇರ್ತಾರೆ, ಹೊರಗಡೆ ಒಂದು ಆಫೀಸ್ ಆಗಿರ್ಬೋದು, ಮನೇಲಾಗಿರ್ಬೋದು ಇನ್ನೊಂದ್ ತರ ಇರ್ತಾರೆ ಅಂತಾನೆ ಹೇಳ್ಬೋದು. ಮಾತಾಡಲ್ವಾ, ಏನು ಮಾತಾಡಲ್ವಾ? ನಾನು ಇಷ್ಟೊಂದು ಬಾಯಿ ಬಡ್ಕೋತಿದ್ರು ಏನು ಮಾತಾಡಲ್ವಾ? ಗೊತ್ತು, ಎಲ್ಲ ಗೊತ್ತು. ಅತ್ತೆ ಮನೆಯವ್ರು ಎಲ್ರಿಗೂ ಕೂಡ ಮಾತಾಡಬಾರ್ದು ಅಂತ ಹೇಳಿದ್ರೆ, ಹಾಗೆ ನಿಮ್ಗೂ ಕೂಡ ಹುಕುಂ ಕೊಟ್ಟಿದಾರಲ್ವಾ ಮಾತಾಡಬಾರ್ದು ಅಂತ, ಅದಕ್ಕೆ ಅಲ್ವಾ ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ವಿವೇಕ್ ಮೇಲೆ ಕೋಪ ಮಾಡ್ಕೋತಿರ್ತಾರೆ. ನೀವು ಅದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದೀರಲ್ಲ, ವಾವ್ ಗ್ರೇಟ್ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಿರ್ತಾಳೆ. ಆದ್ರೆ ವಿವೇಕ್ ಮಾತ್ರ ಮುಖ ತಿರ್ಸ್ಕೊಂಡು ತನ್ನ ಪಾಣಿಗೆ ತಾನು ಕೆಲಸ ಮಾಡ್ತಿರ್ತಾನೆ. ಆಗ ಈ ಕಡೆ ವಿವೇಕ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನೋಡು, ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬೆಳಿಗ್ಗೆ 5 ಗಂಟೆಗೆ ಎಪ್ಸು ಅಂತ ಹೇಳ್ಬಿಟ್ಟು ಒಂದು ಲೆಟರ್ ನಲ್ಲಿ ಬರೆದ್ಬಿಟ್ಟು ಅಲ್ಲಿ ಅಣಿಸ್ಬಿಟ್ಟು ತೆಪ್ಪಗೆ ಮಲ್ಕೋತಾನೆ. ಆ ಕಡೆ ಒಂದು ಪೋಸ್ಟ್ ಹಾಕಿರ್ತಾನಲ್ವಾ, ಬೆಳಗ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ 5 ಗಂಟೆಗೆ ಎಪ್ಸು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನನ್ನ ಜೊತೆ ಮಾತಾಡಲ್ಲ, ಮಾತಿಲ್ಲ ಕತೆ ಇಲ್ಲ, ಮೌನ. ಆದ್ರೆ ನಿಮ್ಮ ಮನೆಯವ್ರ ಚಾಕ್ರಿ ಎಲ್ಲ ಕೂಡ ನಾನೇ ಮಾಡ್ಬೇಕು, ಆದ್ರೆ ನನ್ನ ಹತ್ರ ಯಾರು ಕೂಡ ಮಾತಾಡೋಕ್ ರೆಡಿ ಇಲ್ಲ, ನಾನು ಮಾಡೋ ಕೆಲಸ ಮಾತ್ರ ನಿಮಗೆ ಬೇಕು, ನಾನ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಬೈಕೋತಿರ್ತಾಳೆ. ಗಂಡ ಹೆಂಡತಿ ಅಂದ್ರೆ ರಥದ 2 ಗಾಡಿಗಳ ಒಂದು ಚಕ್ರಗಳಿದ್ದ ಹಾಗೆ, ಆದ್ರೆ ನಾವಿಬ್ರು ಒಂದೇ ಕೂಡ ಗಂಟ್ಕೊಂಡಿರ್ತೀವಿ, ಆದ್ರೆ ನಮ್ಮಿಬ್ರು ಮಧ್ಯೆ ಒಂದು ಕಾವಲ್ದಷ್ಟು ಜಾಗ ಅಂತೂ ಇದ್ದೇ ಇರುತ್ತೆ. ಇದೇ ನಾನು ಪಡ್ಕೊಂಡ್ ಬಂದಿರೋದು ಅಂತ ಈ ಕಡೆ ಗೌರಿ ಬಾಯಿ ಬಡ್ಕೋತಿದ್ರೆ, ಈ ಕಡೆ ಇವನಿಗೆ ನಿದ್ದೆನೂ ಬರ್ತಿರಲ್ಲ, ಗೌರಿ ಒಂದು ಗಲಾಟೆ ಕೇಳಕ್ ಆಗ್ತಿರಲ್ಲ, ಮಾತು ಕೇಳಕ್ ಆಗ್ತಿರಲ್ಲ, ಇವನಿಗೆ ನಿದ್ದೆನೂ ಮಾಡಕ್ ಆಗ್ತಿರಲ್ಲ. ಗೌರಿ ಅಷ್ಟು ಟಾರ್ಚರ್ ಕೊಡ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಟಾರ್ಚರ್ ಅಂತೆಲ್ಲ ಅವಳ ಒಂದು ಭಾವನೆಗಳನ್ನ ಈ ಕಡೆ ವಿವೇಕ್ ಅವ್ರ ಹತ್ರ ವ್ಯಕ್ತಪಡಿಸಿರ್ತಾರೆ. ಈ ಕಡೆ ವಿವೇಕ್ಗೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಗೌರಿ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ. ಗೌರಿಗೆ ಎದ್ಬಿಟ್ಟು ತನ್ನ ಕೂದಲು ಒಂಚೂರು ಮುಖದ ಮೇಲೆಲ್ಲ ಬಂದಿರುತ್ತೆ, ಅದನ್ನೆಲ್ಲ ಸರಿ ಮಾಡ್ತಾನೆ. ಈ ಕಡೆ ವಿವೇಕ್ ಅವ್ರು ಬಂದು ಮತ್ತೆ ಗೌರಿ ವಿವೇಕನ ಪ್ರೀತಿನಲ್ಲಿ ಮುಳುಗಿರ್ತಾರೆ ಅಂತಾನೆ ಹೇಳ್ಬಿಟ್ಟು ವಿವೇಕ್ ಕೂಡ ಮೈ ಮರೆತು ಗೌರಿಯ ಒಂದು ಪ್ರೀತಿನಲ್ಲಿ ಮುಳುಗಿರ್ತಾನೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.